ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಮಾಡ್ತಾಯಿದ್ರೆ, ಅವತ್ತು ಕೀರೆ ಸೊಪ್ಪು ಹಾಕೋಕ್ಕೆ ಎಲ್ಲ ರೆಡಿ ಮಾಡಿಸಿದೆ ಅಲ್ವಾ, ಅದನ್ನೊಂದು ಸ್ವಲ್ಪ ಓಡಾಡ್ಬಿಟ್ಟು ಗಟ್ಟಿಯಾಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಮೇಲೇ ಹಂಗೆ ಮಣ್ಣು ಲೂಸ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಇದು ಶುಕ್ರವಾರದ ವಿಡಿಯೋ, ಶುಕ್ರವಾರ ಮಾಡಿರೋದು. ಅದಕ್ಕೆ ಮೇಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಕಲ್ಲೆಲ್ಲ ಇತ್ತು ಅದೆಲ್ಲ ತೆಗೆದು ಎಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರ ಕೈಲಿ. ಇವತ್ತು ಹಾಕೋಣ ಸೊಪ್ಪನ್ನ ಅಂದ್ಬಿಟ್ಟು, ಬೀಜ ಹಾಕೋಣ ಅಂದ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೋಬೇಕು, ಚೆನ್ನಾಗಿ ಹದ ಮಾಡ್ಕೋಬೇಕು. ಇದನ್ನು ಎರಡು ಥರನೂ ಮಾಡ್ತಾರೆ. ಇದು ಸ್ವಲ್ಪ ಅಗಲ ಆಗಿಬಿಟ್ಟಿತ್ತು, ಓಡಾಡೋಕೆ ಹಿಂಸೆ ಆಯ್ತಿತ್ತು, ನೀರು ಎತ್ಕೊಂಡು ಹೋಗೋಕೆ ಹಿಂದೆಗಡೆ ಇರೋ ಗಿಡಗಳಿಗೆ. ಅದಕ್ಕೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಹಾಕಿಸ್ತಾಯಿದ್ದೀನಿ, ಸಾಕಷ್ಟೇ ಅಂದ್ಬಿಟ್ಟು. ಅಲ್ಲಿ ನೀರು ಎತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಹಿಂದೆಗಡೆ ಗಿಡಗಳು ಅದೇ ಸಿಂಗಲ್ ಪೇಟಲ್ಲೆಲ್ಲ ಇದು ಗಣಗ್ಲೆ ಗಿಡ ಇತ್ತಲ್ಲ, ಆ ಕಡೆಗೆ ಹೋಗೋಕ್ಕಾಯ್ತಿರಲಿಲ್ಲ. ಅದಕ್ಕೆ ನೋಡಿ ಈ ರೀತಿ ಇಲ್ಲಿವರೆಗೂ ಇತ್ತು, ನಾವು ಓಡಾಡೋಕ್ಕೆ ಆಯ್ತಾ ಇರಲಿಲ್ಲ. ಈ ಕಡೆ ದಾಸವಾಳ ಗಿಡ ಇತ್ತು, ಮತ್ತು ಆ ಕಡೆ ಇದು ಟೈಲ್ಸ್ ಎಲ್ಲ ಇದ್ವಲ್ಲ, ಕಾಲ್ಗೊಡಿತವೆ ಅಂದ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಇವಾಗ ಚಿಕ್ಕದಾಗಿ ಹಾಕಿಸ್ತಾಯಿದ್ದೀನಿ. ಸಾಕಿಷ್ಟೇ, ಇಲ್ಲಾಂದರೆ ಓಡಾಡೋಕ್ಕಾಗಲ್ಲ. ಆ ಕಡೆ ಇನ್ನು ಸುಮಾರು ಗಿಡಗಳಿಗೆ, ಸೇವಂತಿಗೆ ಗಿಡ ಮತ್ತು ಗಣಗ್ಲೆ ಗಿಡ, ಸೀಬೆಹಣ್ಣು ಗಿಡ ಎಲ್ಲ ಐತೆ. ಅಲ್ಲಿಗೆಲ್ಲ ನೀರು ಹಾಕೋಕ್ಕೆ ಹೋಗೋಕ್ಕಾಯ್ತಾ ಇರಲಿಲ್ಲ. ನೀರೇನು ಪೈಪಲ್ಲಿ ಹಾಕ್ಬೋದಿತ್ತು, ಆದರೆ ನಾವು ಏನಾದ್ರು ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗೋಕೆ ಹಿಂಸೆ ಆಯ್ತಿತ್ತು. ಅದಕ್ಕೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಹಾಕಿಸ್ದೆ. ಇವಾಗ ಅದರಲ್ಲಿ ಕಲ್ಲೆಲ್ಲ ಇತ್ತು ಸ್ವಲ್ಪ, ಇನ್ನು ಸ್ವಲ್ಪ ಅದೆಲ್ಲ ತೆಗಿತಾಯಿದ್ದೀನಿ. ಕಲ್ಲೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಎರಡು ಥರನೂ ಬೀಜ ಹಾಕ್ಬೋದು. ಯಾಕಪ್ಪ ಅಂದರೆ ಕೆಸರು ಥರ ಮಾಡಿಬಿಟ್ಟಾದ್ರೂ ಹಾಕ್ಬೋದು, ಹಿಂಗೆ ಡ್ರೈ ಇದರಲ್ಲಾದರೂ ಹಾಕ್ಬೋದು. ನಾವು ಡ್ರೈ ಆಗಿ ಮಾಡ್ಕೊಂಡು ಹಾಕ್ತಾಯಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿಲಿಗೆ ಇಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಆ ಬಿಸಿಲಲ್ಲಿ ಒಣಗಾದ್ಮೇಲೆ ಅದಕ್ಕೆ ಮರಳು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀವಿ ನಾವು. ಇಲ್ಲ ಹಂಗೇನಾದರೂ ಹಾಕ್ಬೋದು, ಈ ಥರನಾದರೂ ಹಾಕ್ಬೋದು. ಮರಳು ಏನಕ್ಕಪ್ಪ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ ಅಂದರೆ, ಆ ಬೀಜಗಳೆಲ್ಲ ಒಂದೇ ಕಡೆ ಉದುರ್ಕೊಳ್ತವೆ ಹಂಗೆ ಹಾಕಿದ್ರೆ. ಈ ಮರಳೆಲ್ಲ ಆದರೆ ಉದುರಾಗಿ ಬರುತ್ತಲ್ವ, ಅದರಿಂದ ಈ ರೀತಿ ಮರಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕಬೇಕು. ಇಲ್ಲಾಂದರೆ ಅದರಲ್ಲಿ ಒಂದೊಂದು ಕಡೆಗೆ ಜಾಸ್ತಿ ಬೀಜಗಳು ಬಿದ್ದೋಯ್ತವೆ, ಇಲ್ಲ ಒಂದು ಕಡೆ ಕಡಿಮೆ ಆಗೋಗುತ್ತೆ, ಹಂಗಾಗುತ್ತೆ. ಅದರಿಂದ ಮರಳಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು, ಮಣ್ಣಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ನಾನು ಮರಳಿತ್ತಲ್ಲ ಅಂದ್ಬಿಟ್ಟು ಮರಳಿಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಮಾಡಿಬಿಟ್ಟು ಹಿಂಗೆಲ್ಲ ಉದುರಿಸ್ಕೋಬೇಕು. ನಮಗೆ ಯಾವ ಥರ ಬೇಕು ಆ ಥರ ಫುಲ್ಲೆಲ್ಲ ಈ ರೀತಿ ಬೆರಳಲ್ಲಿ ಹಿಂಗೆ ಹಾಕ್ಕೊಂಡು ಹಿಂಗೆ ಉದುರಿಸ್ಕೊಂಡು ಚೆನ್ನಾಗಿ ಪ್ರೆಶ್ ಮಾಡಬೇಕು. ಅವೆಲ್ಲ ಇಲ್ಲಾಂದರೆ ನೀರು ಹೋದಾಗ ಮೇಲೆ ತೇಲ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಹಿಂಗೆ ಬೆರಳಲ್ಲೆಲ್ಲ ಪ್ರೆಶ್ ಮಾಡಿ ಈ ರೀತಿ ಮಾಡ್ಕೋಬೇಕು. ಪ್ರೆಶ್ ಮಾಡ್ಕೊಂಡು ಚೆನ್ನಾಗಿ ಫುಲ್ ಎಲ್ಲ ಕಡೆ ಹಿಂಗೆ ಪ್ರೆಶ್ ಮಾಡಿ, ಆಮೇಲೆ ಮಣ್ಣೆಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಲೈಟಾಗಿ ಮೇಲೆಲ್ಲ ಹಿಂಗೆ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಎಲ್ಲ ನೀರು ಹೋದಾಗ ಒಂದು ಕಡೆ ಬಂದುಬಿಡ್ತವೆ ಬೀಜಗಳೆಲ್ಲ, ಆಮೇಲೆ ಮೇಲೆ ತೇಲೋಯ್ತವೆ. ಅದರಿಂದ ಈ ರೀತಿ ಮಾಡಬೇಕು. ಇದು DDT ಪೌಡ್ರು ಏನಕ್ಕಪ್ಪ ಹಾಕ್ತಾಯಿದ್ದೀವಿ ಅಂದರೆ, ಇರುವೆಗಳು ಬೀಜಗಳೆಲ್ಲ ಎತ್ಕೊಟ್ಟೋಯ್ತವೆ. ಅದರಿಂದ ಸುತ್ತ ಹಿಂಗೆ DDT ಪೌಡ್ರ್ ಉದುರಿಸ್ತಾ ಇದ್ದೀವಿ. ಇದು ಕುರಿ ಗೊಬ್ಬರ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಇದನ್ನು ಬೀಜ ಎಲ್ಲ ಹಾಕಾದ್ಮೇಲೆ ಮಣ್ಣನ್ನು ಕೈಲಿ ಚೆನ್ನಾಗಿ ಪ್ರೆಶ್ ಮಾಡಾದ್ಮೇಲೆ ಈ ರೀತಿ ಗೊಬ್ಬರ ಹಾಕಬೇಕು. ಎಲ್ಲ ಒಂದು ಕಡೆಯಿಂದ ಫುಲ್ ಎಲ್ಲ ಉದುರಿಸ್ಕೊಳ್ಬೇಕು ಈ ರೀತಿ. ನಾನು ಸ್ವಲ್ಪ ಪುಡಿನೂ ಮಾಡಿದ್ದೆ, ಅದನ್ನು ಈ ಜಗ್ಗಲ್ಲಿರೋದು ಫುಲ್ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಅದು ಹುಟ್ಟ ಮೇಲೆ ಇನ್ನು ಸ್ವಲ್ಪ ಹಾಕಬೇಕು. ಇವಾಗ ಇಷ್ಟೇ ಸಾಕು. ಅದರಿಂದ ಎಲ್ಲ ತೆಳ್ಳಗೆಲ್ಲ ಉದುರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಈ ರೀತಿ ಉದುರಿಸ್ಕೊಳ್ಬೇಕೆಲ್ಲನೇ, ಒಂದು ಕಡೆಯಿಂದ ಫುಲ್ ಉದುರಿಸ್ಕೊಂಡು ಮೇಲೆ ಸ್ವಲ್ಪ ನೀರು ಹಾಕೋ ಹೋಗಬೇಕು. ಡೈಲಿ ಬೆಳಗ್ಗೆ ಸಂಜೆ 2 ಟೈಮು ನೀರು ಹಾಕಬೇಕು. ನೋಡಿ ಫುಲ್ಲೆಲ್ಲ ಹಿಂಗೆ ಉದುರಿಸ್ಕೊತಾ ಇದ್ದೀನಿ ನಾನು. ಕುರಿ ಗೊಬ್ಬರ ಇದು ಚೆನ್ನಾಗಿ ಧೂಳು ಥರ ಚೆನ್ನಾಗೈತೆ. ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಂದು ಸ್ವಲ್ಪ ಕುರಿ ಪಿಕ್ಕೆಗಳೆಲ್ಲ ಚೆನ್ನಾಗಿ ಕಲ್ಲು ತಗೊಂಡು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ. ಆ ಕುರಿ ಪಿಕ್ಕೆನೇ ಇದ್ದರೆ ಇದೇನು ಯೂಸ್ ಆಗೋಲ್ಲ, ಅದರಲ್ಲಿ ಏನರ ಸಾರ ಬರೋಲ್ಲ. ಅದರಿಂದ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಗೊಬ್ಬರ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಫುಲ್ಲು ಹಿಂಗೆ ಉದುರಿಸಿದ್ದೀನಿ. ಇಷ್ಟಾಗಲ ಮಾಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಬಂದರೆ ಇಷ್ಟೇ ಸಾಕು ನಮಗೆ ಸೊಪ್ಪು. ನೋಡಿ ಈ ರೀತಿ ಚೆನ್ನಾಗಿ ಬಾಕ್ಸ್ ಥರ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಇದಕ್ಕೆ ಒಂದ್ರಿಲ್ ನೀರು ಹಾಕ್ಬೇಕು. ಯಾಕಪ್ಪ ಅಂದರೆ, ಇಲ್ಲಾಂದರೆ ಒಂದ್ರಿಲ್ ಹಾಕಿಲ್ಲ ಅಂದರೆ ಆ ನೀರಿಗೆ ನಾವು ಹೂವು ಪೋರ್ಸ್ಗೆ ಬೀಜಗಳೆಲ್ಲ ಒಂದು ಕಡೆ ಹೊಟ್ಟೋಯ್ತವೆ. ಅದರಿಂದ ಈ ರೀತಿ ಒಂದ್ರಿಲ್ ಇಟ್ಕೊಂಡು ನೀರು ಹಾಕಬೇಕು. ಎಲ್ಲಿ ಎಷ್ಟು ದಿನದವರೆಗೆ ಹಿಂಗೆ ಹಾಕ್ಬೇಕಪ್ಪ ಅಂದರೆ, ಅದು ಹುಟ್ಟಿ ಒಂದು ಸ್ವಲ್ಪ ಇಷ್ಟುದ್ದ, ಒಂದಿಷ್ಟುದ್ದ ಅರ್ಧ ಇಂಚ್ ಬರುವಷ್ಟರವರೆಗೆ ಈ ರೀತಿ ಒಂದ್ರಿಲ್ಲೇ ಹಾಕಬೇಕು. ಬೆಳಗ್ಗೆ ಸಂಜೆ 2 ಟೈಮು ಹಾಕಬೇಕು ನೀರನ್ನ. ಇದಕ್ಕೆ 2 ಟೈಮು ಹಾಕ್ಕೊಂಡು ಈ ರೀತಿ ಒಂದ್ರಲ್ಲೇ ಹಾಕ್ತಾ ಇರಬೇಕು. ಇದು ಚೆನ್ನಾಗಿ ಹುಟ್ಟಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದೈತೆ ಅಂತ, ಇನ್ನೊಂದು ವಿಡಿಯೋ ಮಾಡೋವಾಗ. ಇವಾಗ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಇನ್ನೂ ಏನಪ್ಪ ಮಾಡ್ಬೋದು ಅಂದರೆ, ಮೇಲೆ ಸ್ವಲ್ಪ ಗರಿನೂ ಮುಚ್ಚಿ ಹಾಕ್ತಾರೆ, ಆದರೆ ನಾನು ಮುಚ್ಚಲಿಲ್ಲ ಗರಿನ, ಹಾಗೆ ಹಾಕ್ತಾಯಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಹಾಗೆ ಡೈರೆಕ್ಟಾಗಿ ನೀರನ್ನ ಉಯ್ಯಕ್ಕೆ ಹೋಗಬಾರ್ದು. ಈ ಥರ ಜರಡಿಲೇ ಹಾಕಬೇಕು ನೀರನ್ನ.
ಡೈರೆಕ್ಟಾಗಿ ಹಾಕಿದ್ರೆ ಬೀಜಗಳೆಲ್ಲ ಒಂದು ಕಡೆ ತೇಲ್ಬಿಡುತ್ತೆ. ನೋಡಿ ಫೈನಲಿ ಹಿಂಗೆ ರೆಡಿಯಾಗಿದೆ ನೋಡಿ. ಇದು ಸಿಂಗಲ್ ಪೆಟಲ್ ಹೂವು ಆಗಿತ್ತು, ಅದಕ್ಕೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 4-5 ಗಿಡ ಅಂತೂ ತುಂಬ ಫ್ರೆಶ್ಶಾಗಿ ಬಂದೈತೆ ಈ ಸಲ ನೋಡಿ. ಅದಕ್ಕೆ ಹೂವು, ಇದು ಶನಿವಾರದ ವಿಡಿಯೋ. ವಾರಕ್ಕೆ ಅಂದ್ಬಿಟ್ಟು ಹೂವು ಸ್ವಲ್ಪ ಅರಳಿತು, ಒಂದು 4-5 ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗಿಡ ತುಂಬ ಚೆನ್ನಾಗಿ ಬಂದಿದೆ ಈ ಸಲ, ಖುಷಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಷ್ಟೇ ಹೂವು ಅರಳಿದ್ದು, ಇದರಷ್ಟನ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ದಾಸವಾಳ ಅರಳಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಇವಾಗ ಜಾಸ್ತಿ ಬರ್ತಾಯಿದೆ ನಮ್ಮ ಗಿಡದಲ್ಲಿ ದಾಸವಾಳ. ಮಗ್ಗಂತೂ ತುಂಬ ಚೆನ್ನಾಗಿದೆ. ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ನಲ್ಲ, ಅದು ಹಾಕಿದ್ಮೇಲೆ ಮಗ್ಗುಗಳೆಲ್ಲ ತುಂಬ ಚೆನ್ನಾಗಿ ನಿಂತ್ಕೊಂಡೈತೆ. ಇಲ್ಲಾಂದರೆ ಅವಾಗ ಉದುರೈತೈತೆ, ಇವಾಗ ಮಗ್ಗು ಉದುರ್ತಾ ಇಲ್ಲ, ಮತ್ತು ಎಲೆಗಳು ಎಲ್ಲ ತುಂಬ ಚೆನ್ನಾಗಿ ಬಂದೈತೆ. ತುಂಬ ಎತ್ತರ ಆಗಿಬಿಟ್ಟೈತೆ ನೋಡಿ. ಇವತ್ತಿನ ಹಾರ್ವೆಸ್ಟ್ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. 2 ಟೊಮೊಟೊ ಸಿಕ್ಕಿತ್ತು, ಅದು ಮತ್ತು ಗಣಗ್ಲೆ ಹೂವು ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಮಿಲಿ ಬಗ್ಸ್ ಆಗಿಬಿಟ್ಟಿತ್ತು. ಒಂದು ಕಪ್ಪು ಬದನೆ ಗಿಡದಲ್ಲಿ ಅಂತ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ಅದು ಕಡಿಮೆನೇ ಆಗಿಲ್ಲ. ಅದರಿಂದ ಏನು ಮಾಡ್ತಾಯಿದ್ದೀನಿ, ಫುಲ್ ಎಲ್ಲ ಕಟ್ ಮಾಡಿಬಿಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ತೆಗೆದುಬಿಡ್ತೀನಿ. ಅದರಿಂದ ಪಕ್ಕದ ಗಿಡಕ್ಕೂ ಸ್ಪ್ರೆಡ್ ಆಯ್ತಾಯಿತ್ತು. ಅದರಿಂದ ಎಲ್ಲ ಕಟ್ ಮಾಡಿಬಿಟ್ಟೆ. ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟೆ. ಆದರೆ ಕಾಯಂತೂ ತುಂಬ ಚೆನ್ನಾಗಿ ಬಿಡ್ತಿತ್ತು. ಈ ಮಿಲಿ ಬಗ್ಸ್ ಆದಮೇಲೆ ಕಾಯೂ ಬಿಡ್ತಾಯಿಲ್ಲ, ಹೂವನೂ ಇಲ್ಲ, ಏನೂ ಇಲ್ಲ ನೋಡಿ. ಈ ರೀತಿ ಆಗಿಬಿಟ್ಟೈತೆ. ನಾನು ಏನೇನೋ ಸ್ಪ್ರೇ ಮಾಡಿದೆ ಆದರೂ ಆಗಲಿಲ್ಲ. ಅದರಿಂದ ಕಟ್ ಮಾಡಿಬಿಟ್ಟು ಮಗ್ಗೆಲ್ಲ ಉದುರೈತಾ ಇತ್ತು. ಇರುವೆಗಳೆಲ್ಲ ಮುತ್ಕೊಂಡಿತ್ತು. ಆ ಮಿಲಿ ಬಗ್ಸ್ ಆಗಿರೋದ್ರಿಂದ ಇರುವೆಗಳೆಲ್ಲ ಮುತ್ಕೊಬಿಟ್ಟಿತ್ತು. ಆ ಹೂವನ್ನೇ ಮೇಯ್ಕೊತಾ ಇತ್ತು ಅದೆಲ್ಲ. ಅದಕ್ಕೆ ಬೇರೆ ಗಿಡಕ್ಕೂ ಸ್ಪ್ರೆಡ್ ಆಯ್ತದಲ್ಲ, ಅಕ್ಕಪಕ್ಕ ಸುಮಾರು ಗಿಡಗಳವೆ, ಅದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡಿ ತೆಗೆದುಬಿಟ್ಟೆ. ಕಟ್ ಮಾಡಿಬಿಟ್ಟು ಅದೆಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ತೊಪ್ಪೆ ಮೆತ್ತುತ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಪುಡಿನಾದರೂ ಹಾಕ್ಬೋದು, ಇಲ್ಲ ತೊಪ್ಪೆನಾದರೂ ಹಾಕ್ಬೋದು. ನಮ್ಮ ಮನೆ ಹತ್ರ ತೊಪ್ಪೆ ಇತ್ತಲ್ಲ ಅಂದ್ಬಿಟ್ಟು ತೊಪ್ಪೆನೇ ಮೆತ್ತುತ್ತಾ ಇದ್ದೀನಿ, ಇಲ್ಲಾಂದರೆ ಎಲ್ಲ ಒಣಗೋಗುತ್ತೆ. ಅದರಿಂದ ನಾನು ಎಲ್ಲ ಕಡ್ಡಿಗಳಿಗೂ ಈ ರೀತಿ ತೊಪ್ಪೆ ಮೆತ್ತಾ ಇದ್ದೀನಿ. ಹಿಂಗೆ ಮೆತ್ತೋದ್ರಿಂದ ಕಡ್ಡಿ ಒಣಗಲ್ಲ, ಅದು ಇನ್ಮೇಲೆ ಚಿಗುರುತ್ತೆ. ಚಿಗುರು ಬಂದಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಫುಲ್ ಎಲ್ಲ ಗಿಡಕ್ಕೂ ಹಬ್ಬು ಬಿಟ್ಟಿತ್ತು, ಸ್ಪ್ರೆಡ್ ಆಗಿಬಿಟ್ಟಿತ್ತು. ಫಸ್ಟ್ ಒಂದು ಕಡ್ಡಿ ಇತ್ತು, ಏನೂ ಆಗಲ್ಲ ಅಂತ ಬಿಟ್ಟೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.